ಮೈಸೂರು ನಗರದ ಅವಿಲಾ ಕಾನ್ವೆಂಟ್ನಲ್ಲಿ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕವನ್ನು ಪಡೆದಂತಹ 92 ವಿದ್ಯಾರ್ಥಿಗಳಲ್ಲಿ 91 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು, ಅದರಲ್ಲೂ ಕೂಡ 31 ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಅಂಕವನ್ನು ಗಳಿಸಿದ್ದು, 3 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಶಿಕ್ಷಕರಿಗೆ ಪೂರ್ಣ ಪ್ರಮಾಣದ ಫಲಿತಾಂಶಕ್ಕೆ ಶ್ರಮಿಸಿರುವ ಶಾಲಾ ಸಿಬ್ಬಂದಿ ಹಾಗೂ ಶಿಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರುತ್ತೆ ಎಂಬುದಾಗಿ ಮೈಸೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರಾಜು ಅವರು ಅಭಿನಂದಿಸಿದ್ದಾರೆ. ಎರಡು 2023-24ನೇ ಸಾಲಿನಲ್ಲಿ SSLC ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳುಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ರು. ಕಳೆದ ವರ್ಷ 92 ಮಕ್ಕಳು ಈ ಶಾಲೆಯಲ್ಲಿ ಪರೀಕ್ಷೆಗೆ ಹಾಜರಾಗಿ 91 ಮಕ್ಕಳು ಪಾಸಾಗಿರೋವಂಥದ್ದು ತುಂಬ ಉತ್ತಮವಾದಂಥ ಅಂಶ. ಫಲಿತಾಂಶದಲ್ಲಿ ಗುಣಾತ್ಮಕವಾದ ಫಲಿತಾಂಶವನ್ನು ಪಡ್ಕೊಂಡು 91 ಮಕ್ಕಳಲ್ಲಿ 38 ಮಕ್ಕಳು ಟಾಪರ್ಸ್ ಆಗಿದ್ದಾರೆ. ಅದರಲ್ಲಿ 3 ಮಕ್ಕಳು ಡಿಸ್ಟಿಂಕ್ಷನನ್ನು ಕೂಡ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಗಣಿತದಲ್ಲಿ 100ಕ್ಕೆ 100ರಷ್ಟು ಮತ್ತು ಹಿಂದಿಯಲ್ಲಿ 100ಕ್ಕೆ 100ರಷ್ಟು, ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸೋಂಥ ಅಭಿನಂದಿಸೋಂಥ ಕಾರ್ಯಕ್ರಮವನ್ನು ಈ ಶಾಲೆಯ ಮ್ಯಾನೇಜ್ಮೆಂಟ್ ಅವರು, ಮುಖ್ಯ ಶಿಕ್ಷಕಿಯಾದಂಥ ವೀಣಾ ಸಿಸ್ಟರ್ ಅವರು, ರಶ್ಮಿ ಸಿಸ್ಟರ್ ಅವರು ಹಮ್ಮಿಕೊಂಡಿದ್ರು. ಹಾಗೆ ಎಲ್ಲ ಪೋಷಕರು ಕೂಡ ಇದ್ದದ್ದು, ಮಕ್ಕಳು ಕೂಡ ಇದ್ದಂಥದ್ದು. ಆ ಮಕ್ಕಳಿಗೆ ಒಂದು ಅಭಿನಂದನೆ ಸಲ್ಲಿಸಿ ಆ ಮಕ್ಕಳಲ್ಲೂ ಕೂಡ ಯಾವ ರೀತಿ ಹೆಚ್ಚು ಅಂಕ ಪಡ್ಕೊಳ್ಳಿಕ್ಕೆ ಶ್ರಮವನ್ನು ವಹಿಸಬೇಕು, ಯಾವ ರೀತಿ ವ್ಯಾಸಂಗ ಮಾಡಬೇಕು ಅನ್ನೋದನ್ನು ಕೂಡ ಮಕ್ಕಳಿಗೆ ಈಗಿನ ಪ್ರಸ್ತುತ ಇರೋಂಥ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ರು. ಒಟ್ಟಾರೆ ಪ್ರಸ್ತುತ ಫಲಿತಾಂಶದ ಉತ್ತಮದಲ್ಲಿ ಈ ಶಾಲೆ ಮುಂಚೂಣಿಯಲ್ಲಿರುವಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ. ಹಾಗಾಗಿ ಎಲ್ಲ ಶಿಕ್ಷಕರುಗಳಿಗೂ ವಿದ್ಯಾರ್ಥಿಗಳಿಗೂ ಹಾಜರಿರುವಂಥ ಪೋಷಕರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ಶಾಲೆಯ ಮ್ಯಾನೇಜ್ಮೆಂಟ್ ಆದ ಸಿಸ್ಟರ್ ರಶ್ಮಿ ಹಾಗೂ ಸಿಸ್ಟರ್ ಮಾರ್ಸಿ ಲೀಟರ್, ಸಿಸ್ಟರ್ ಜಾಯ್, ಸಿಸ್ಟರ್ ವೀಣಾ, ಸಿಸ್ಟರ್ ಅರುಣಾ ಹಾಗೂ ಇನ್ನಿತರ ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು.